ಇವತ್ತು ನಾವು ಪ್ರಮುಖವಾಗಿ ಏನು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ದಿನಾಂಕ 27/5/2026 ಒಳ ಮೀಸಲಾತಿ ಆದೇಶವನ್ನು ಹೊರಡಿಸಿದೆ. ಅದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಮತ್ತು ರೋಸ್ಟರ್ ಬಿಂದುಗಳಲ್ಲೂ ಕೂಡ ಮೋಸ ಮಾಡಿದೆ ಮತ್ತು ಪಾಳೆಗಾರಿಕೆಯ ಸಂಸ್ಕೃತಿಯನ್ನು ಮೆರೆದಿದೆ. ಆದ್ದರಿಂದ ಅದನ್ನು ನಾವು ರಾಜ್ಯ ಸರ್ಕಾರ ಮಾಡತಕ್ಕಂಥ ಸಂವಿಧಾನಬದ್ಧವಾಗಿಲ್ಲ. ನ್ಯಾಯಾಲಯದ ಎಲ್ಲ ಕೋರ್ಟ್ಗಳ ಮತ್ತು ಸುಪ್ರೀಂ ಕೋರ್ಟಿನ ಸಂವಿಧಾನದ ಉಲ್ಲಂಘನೆಯಾಗಿದೆ. ಅದನ್ನು ಕೂಡಲೇ ಒಳ ಮೀಸಲಾತಿ ಜಾರಿಯಲ್ಲಿ ಇಟ್ಟಂಗೆಯೇ ಅದನ್ನು ನ್ಯೂನತೆಗಳನ್ನ ಸರಿಪಡಿಸಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ದಿನಾಂಕ 27/5/6 ಬುಧವಾರ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇದು ರಾಜಕೀಯ ಸಮಸ್ಯೆ ಅಂದರೆ ಯಾರು ಪ್ರಬಲ ಜಾತಿಗಳು ಸರ್ಕಾರದಲ್ಲಿದ್ದಾರೋ ಅವರ ಪ್ರಭಾವಕ್ಕೆ ಮಣಿದು ಸರ್ಕಾರ ಈ ಒಳ ಮೀಸಲಾತಿ ವರ್ಗೀಕರಣ ಮಾಡಿದೆ. ಇದು ನ್ಯಾಯ ಸಮ್ಮತವಾದ ಬದ್ಧತೆಯಿಂದ ಕೂಡಿಲ್ಲ. ಆದ್ದರಿಂದ ನಾವು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮೂಲಕ 150 ಕ್ಷೇತ್ರಗಳಿದ್ದಾವೆ, MLA ವಿಧಾನಸಭಾ ಕ್ಷೇತ್ರಗಳಿವೆ. ಅಲ್ಲಿ ನಾವು ಮತಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳುವುದರ ಮೂಲಕ ಸರ್ಕಾರವನ್ನು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ, ಸುಮಾರು 35 ವರ್ಷಗಳಿಂದ ಹೋರಾಟಗಳನ್ನು ಮಾಡಿಕೊಂಡು ಪ್ರತ್ಯೇಕ ಮೀಸಲಾತಿಗೋಸ್ಕರ ಹೋರಾಟ ಮಾಡುವ ವಿಚಾರವಾಗಿ ಸರ್ಕಾರ ಮಾನ್ಯ ತೆಗೆದುಕೊಂಡಂಥ ನಿರ್ಣಯಗಳು ಅವೈಜ್ಞಾನಿಕವಾಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಅದರಲ್ಲಿ ರೋಸ್ಟರ್ ಪದ್ಧತಿಯನ್ನು ತಂದಿರೋದು ಬಹಳ ತಪ್ಪೋದು. ರೋಸ್ಟರ್ ಪದ್ಧತಿಯಲ್ಲಿ ಏನಿದ್ರು ಸಹ ABC ಅಂತ ತಾವೇ ಮಾಡಿ ಮತ್ತೆ ಅದರಲ್ಲಿ ಕಾನೂನು ಚೌಕಟ್ಟಲ್ಲಿ ಹಂಚಿಕೆ ಮಾಡುವಂಥ ಉದ್ಯೋಗಗಳ ವಿಚಾರ ಆಗಲಿ ಬೇರೆ ಯಾವುದೇ ವಿಚಾರ ಆಗಲಿ ಅದನ್ನು ಒಂದು ಈಕ್ವಲಿಂಗ್ ಬಂದ್ಬಿಟ್ರೆ ಅದು ಸಾಮಾನ್ಯ ಅಂತೇಳಿ ಪರಿಗಣಿಸಿರೋದು ಅದು ಕಾನೂನಿಗೆ ಸರಿಪಡಿರೋದಿಲ್ಲ. ಅದನ್ನು ತಿದ್ದಬೇಕು. ಮತ್ತು SCB ಮತ್ತು TSBಯ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವುದರಲ್ಲೂ ಅದರ ವಿಚಾರವಾಗಿ ನಾವು ಒಂದು 27ನೇ ತಾರೀಕು ಬೃಹತ್ ಚಳವಳಿಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರ ಏನೇ ಮಾಡಿದ್ರು ಸಹ ಸಮಾನವಾದಂಥ ರೀತಿಯಲ್ಲಿ ಮಾಡಬೇಕು. ಒಬ್ರಿಗೊಂದು ಮಾಡಕ್ಕೆ ಹೋಗಬೇಡಿ. ಯಾಕಂದ್ರೆ ಈಗಾಗಲೇ ನಮ್ಮ ಹಿರಿಯ ಹೋರಾಟಗಾರರು ಬಹಳ ಅಚ್ಚುಕಟ್ಟಾಗಿ ಕರಪತ್ರಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ಆಗಿರುವ ಅನ್ಯಾಯಗಳನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರ ಅದನ್ನು ಗಣನೆಗೆ ತೆಗೆದುಕೊಂಡು ಸಂಬಂಧಪಟ್ಟಂತ ನೀವೇ ಆಯೋಜನೆ ಮಾಡಿರ್ತಕ್ಕಂಥ ಕೆಲವು ಸಲಹೆಗಾರಿದ್ದಾರೆ, ಸಲಹೆಗಾರರ ಸಮ್ಮುಖದಲ್ಲಿ ಮತ್ತು ಈ ಇರುವಂತಹ ಸಮಾಜ ಕಲ್ಯಾಣ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರವರ ಸಮ್ಮುಖದಲ್ಲಿ ಮತ್ತು ಲೀಗಲ್ ಅಡ್ವೈಸರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ಜೊತೆಯಲ್ಲಿ ಒಂದು ನಮ್ಮ ಒಂದು ಮಾದಿಗ ಸಮುದಾಯದ ಒಂದು ಒಕ್ಕೂಟದ ಒಂದು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಕಮಿಟಿ ಮಾಡಿ ಕಮಿಟಿಯಲ್ಲಿ ಕೊಟ್ಟಂತ ಕೆಲವೊಂದು ನಮ್ಮ ಒಂದು ಹೇಳಿಕೆಗಳನ್ನು ನೀವು ಪರಿಗಣಿಸಿ ಆಮೇಲೆ ಒಂದು ಒಳ್ಳೆಯ ಒಂದು ಆದೇಶವನ್ನು ಮಾಡಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಮೂಲಕ ನಾವು ವಿಚಾರ ಹೇಳ್ತಾ ಇದ್ದೀವಿ. ಬಹುದಿನದ ಒಳ ಮೀಸಲಾತಿ ಹೋರಾಟ ಮಾದಿಗ ಸಮಾಜ ಎಲ್ಲಾ ಸಂಘಟನೆ ಒಕ್ಕೂಟದಿಂದ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿವಿ. ಇದರಲ್ಲಿ ತಾವು ಕಂಡಂತೆ ಈ ಸಶಕ್ತಕ್ಕಾಗಿ ನಾವು ಹೋರಾಟ ಮಾಡಿದಾಗ ಪ್ರಾಣದ ಬಲಿದಾನಿಗಳನ್ನ ಆಗಲ್ಲ. ಆ ರೀತಿ ನಮ್ಮ ಒಳ ಮೀಸಲಾತಿ ಆಗಬೇಕಾದ್ರೆ ಎಷ್ಟೋ ಹೋರಾಟಗಾರರು ತಮ್ಮ ಪ್ರಾಣ ಬಲಿದಾನಗಳನ್ನ ವೀರಮರಣವಾಗಿರ್ತಕ್ಕಂಥ ಸಂದೇಶಗಳಿದ್ದಾವೆ. ಹುಳಿಯಲ್ಲಿ 7-8 ಮಂದಿ ಬರುವಾಗ ಅದು ಎಲ್ಲಾ ಸಮುದಾಯ ಮಾದಿಗ ಸಮಾಜ ಹಿತೈಷಿಗಳು ನಮಗೆ ಬೆಂಬಲಿಸಿರ್ತಕ್ಕಂಥವ್ರು ಕೂಡ ಆ ಒಂದು ಹೋರಾಟದಲ್ಲಿ ಪ್ರಾಣವನ್ನು ತೆಗೆದುಕೊಂಡಿದ್ದಾರೆ. ಅದೇ ಒಂದು ಬೆಳಗಾವಿಯಲ್ಲಿ ಹಲವಾರು ಹೋರಾಟ ಮಾಡಿದಾಗ ಲಾಠಿ ಚಾರ್ಜ್ ತಗೊಂಡು ಅಂಗವಿಕಲಾಗಿ ತಮ್ಮ ಜೀವನ ಸಮಾಜಕ್ಕೆ ಮುಡುಪಿಟ್ಟು ಜೀವನ ಕಳೆದಿರ್ತಕ್ಕಂಥವ್ರೆ. ನಾನು ಕಾಂಗ್ರೆಸ್ ಸರ್ಕಾರ ಕೇಳೋದಿಷ್ಟೇ, ಏನೇ ಇವತ್ತು ರಾಜಕೀಯ ಉನ್ನತ ಸ್ಥಾನ ಉದ್ಯೋಗಗಳಲ್ಲಿ ಬಂದ್ರೆ ಸಮಾಜದ ಏಳಿಗೆಗಾಗಿ ಪರಿವರ್ತನೆಗಾಗಿ ಕೆಲಸ ಮಾಡಬೇಕಿಲ್ಲ. ಒಳ ಮೀಸಲಾತಿಯ ಒಳಗಡೆ
ಸಂಪುಟ ಸಭೆಗಳಲ್ಲಿ ಅದನ್ನು ನಾನು ಖಂಡಿಸ್ತೇನೆ. ಸಂಘಟನೆಗಳ ಒಕ್ಕೂಟದಿಂದ ಈ ತಿಂಗಳ 27ನೇ ತಾರೀಕು 27/5/2026 ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಈ ಬೃಹತ್ ಪ್ರತಿಭಟನಾ ಸಮಾವೇಶ ತುಂಬ ಐತಿಹಾಸಿಕ ಕಾರ್ಯಕ್ರಮ. ಒಳ ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬೀಳ್ತಾ ಇದೆ. ಒಳ ಮೀಸಲಾತಿ ಜಾರಿ ಆಗೇ ಇಲ್ಲ. ಒಳ ಮೀಸಲಾತಿ ಜಾರಿನಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದ ಉಲ್ಲಂಘನೆ ಮತ್ತು ಅಸಂವಿಧಾನಿಕ ಮತ್ತು ಸಂವಿಧಾನ ಬಾಹಿರ ಹಾಗೂ ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಭವಿಷ್ಯದಲ್ಲಿ ಕಾನೂನು ತೊಡಕನ್ನು ಉಂಟು ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳಿ 101 ಪರಿಶಿಷ್ಟ ಜಾತಿಗಳಿಗೆ ದ್ರೋಹವನ್ನು ಮತ್ತು ವಂಚನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ